ಪ್ರತಿಭಟನೆ ಮಾಡಿದ್ದೇವೆ ನಾವು ಬಿಜಾಪುರ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ. ಯಾಕಂತಂದರೆ ಡೆಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಸೋನಮ್ ಅವರು ಸುಮಾರು 20 ದಿವಸದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಯಾಕೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಅಂತಂದರೆ ಮೊನ್ನೆ ನಡೆದಂಥ ನೀಟ್ ಪರೀಕ್ಷೆ ತಾವೆಲ್ಲ ನೋಡಿರ್ಬೋದು ಪತ್ರಿಕೆಯಲ್ಲಿ. ಜನ ಬೆಳಗಾದರೆ ಆ ವಿದ್ಯಾರ್ಥಿ ಸಾವು, ಈ ವಿದ್ಯಾರ್ಥಿ ಸಾವು, ಗುಲ್ಬರ್ಗದ ಸಾವು ಅಂತ ಹಲವಾರು ಇಡೀ ದೇಶ ತುಂಬ ಸುಮಾರು ವಿದ್ಯಾರ್ಥಿಗಳು ಅಂತಂದ್ರೆ ಈ ನೀಟ್ ಪರೀಕ್ಷೆಯಿಂದ ಹಗರದಿಂದ ಪ್ರಾಣಾರ್ಪಣೆ ಕೊಟ್ಟರು. ತಂದೆ ತಾಯಿಗಳು ತಮ್ಮ ಮಕ್ಕಳು ಬೆಳೆದು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ದೊಡ್ಡ ದೊಡ್ಡ ಉದ್ಯೋಗ ಅನಿಸ್ಬೇಕಂದ್ರೆ ಕಷ್ಟಪಟ್ಟು ಬಡ ಮಕ್ಕಳು ಓದಿಸಿರ್ತಾರೆ. ಆದರೆ ಅವರ ಕಣ್ಣೀರಿಗೆ ತಣ್ಣೀರು ಜರಿಸಿಬಿಟ್ಟಿದ್ರು. ಇಡೀ ತಂದೆ ತಾಯಿಗಳು ಅಂತಂದರೆ ಇವತ್ತು ಗೋರಿ ಮುಂದೆ ಮಕ್ಕಳು ಬಂದು ಗೋರಿ ಮುಂದೆ ಕುತ್ಕೊಂಡು ಅಂತಂದ್ರೆ ಗಳ ಕಣ್ಣೀರು ಬಿಟ್ಟು ಅಳಕತ್ತಾರೆ. ಇವತ್ತು ಅವ್ರು ಇಡೀ ಕುಟುಂಬ ಅಂತಂದ್ರೆ ಇದು ಸಂಕಟದಲ್ಲಿದೆ. ಇಡೀ ಒಂದು ಕುಟುಂಬ. ಯಾಕಂತಾರೆ ಇಡೀ ಮಕ್ಕಳ ಭವಿಷ್ಯನ ಕಾತಾಗ ತಂದೆ ತಾಯಿಗಳು, ಇಡೀ ದೇಶದ ಜನ, ಪ್ರಜ್ಞಾವಂತ ಜನ, ಹೋರಾಟಗಾರರು ಅವರಿಗೆ ನಾಡಿ ಮಿಡಿತಕ್ಕೆ ಇವತ್ತು ಹೋರಾಟ ಪ್ರಾರಂಭ ಆಗ್ಯದ. ಶಿಕ್ಷಣ ವ್ಯವಸ್ಥೆ ಭಾಳ ಅಧೋಗತಿಯಿಂದ ಇಳಿದದ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಅಧಿಕಾರ ಬಂದಾಗಿಂದ ಇಲ್ಲಿವರೆಗೂ ಹಗರ ಮೇಲೆ ಹಗರಣ ಜಾಸ್ತಿ ಆಗ್ತಾ ಇದೆ. ಇಡೀ ದೇಶದ ಭವಿಷ್ಯ ಕಗ್ಗತ್ತಲ್ಲಿ ಕಾಗ್ತಾ ಇದೆ. ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಮೊಟಕು ಕೊಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮೂಲನೆ ಮಾಡಿ ಸರ್ವಾಧಿಕಾರತ್ವ ಕಡೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹಿಂದೆ ಅಂತಂದ್ರೆ ನೋಡಿದ್ವಿ, ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದರು. ಆ ಉಪವಾಸ ಸತ್ಯಾಗ್ರಹ ಮಾಡಿದ ಗಾಂಧೀಜಿ ಮಾಡಿದ ಸಂದರ್ಭದಲ್ಲಿ ಬ್ರಿಟಿಷರು ಹೆದರ್ತಿದ್ರು. ಹೆದರಿಯಪ್ಪ ಮಾತುಕತೆ ಕರೆದು ಬಗೆಹರಿಸ್ತಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಹೋರಾಟಕ್ಕೆ ಬಳದು ಬ್ರಿಟಿಷರು ಹೆದರ್ತಿದ್ರು ಬೇರೆ ದೇಶದವರು. ಆದ್ರೆ ನಮ್ಮನ್ನು ಆಡಳಿತ ಮಾಡ್ತಕ್ಕ ಸರ್ಕಾರ, ಇಲ್ಲಿಂದ ಜನತಾ ಪ್ರತಿನಿಧಿಗಳು ನಮ್ಮವರೇ ಹೋರಾಟ ಮಾಡಿದ್ರೆ ಅವ್ರಿಗೆ ಹೋಗಿ ಬಂದು ಮಾತಾಡ್ಸಕ್ಕೆ ದೈಹಿಕ ಹಕ್ಕಿಲ್ಲ, ಒಂದು ಮಾನಸಿಕ ಸ್ಥಿರತೆ ಇಲ್ಲ. ಅವ್ರಿಗೆ ದೇಶದ ಬಗ್ಗೆ, ಇವು ಹೋರಾಟಗಾರ ಬಗ್ಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಏನೂ ಕಾಳಜಿ ಇಲ್ಲ. ಆದ್ರೆ ಎಷ್ಟು ನೀಚರದಾರ ಇವರು. ಈ ಕೇಂದ್ರ ಸರ್ಕಾರ ಜನರ ಪರ ಬ್ರಿಟಿಷರಿಗಿಂತ ದ್ರೋಹಿಗಳಾಗಿದ್ದಾರೆ. ಇವತ್ತು ಬ್ರಿಟಿಷರನ್ನ ನಾಡಿ ಮಿಡಿತ ಮಾಡಿ ಗಾಂಧೀಜಿಗೆ ಒಪ್ಪಂದ ಕರಿತಿದ್ರು. ಆದ್ರೆ ಬ್ರಿಟಿಷ್ಗಿಂತ ಕನಿಷ್ಠ ಆಗಿದ್ದಾರೆ ಇವರು. ಅಂಥ ವ್ಯವಸ್ಥೆ ವ್ಯವಸ್ಥೆಯಲ್ಲಿದ್ದೀವಿ. ಇಂಥ ವ್ಯವಸ್ಥೆ ಇಡೀ ದೇಶದ ಪ್ರಜ್ಞಾವಂತರು ಹೋರಾಟ ಮಾಡಬೇಕು. 20 ದಿವಸ 1 ತಾಸು ಊಟ ಲೇಟ್ ಹೋಗ್ತಾರೆ, ಎಷ್ಟೋ ಆರೋಗ್ಯ ಏರ್ಪಾಡಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸುಮಾರು 20 ದಿವಸ ಇರೋಂಥ ಆತ್ಮಶಕ್ತಿ ಅವ್ರ ಈ ಜನದ ಪ್ರಜಾಪ್ರಭುತ್ವ ಶಕ್ತಿ ಅವರಲ್ಲಿ ಅಡಕೊಂಡದ. ಆ ಒಂದು ಹೋರಾಟದ ಒಂದು ಶಕ್ತಿಯನ್ನು ಅಡ್ಕೊಂಡಿರೋ ಸಲುವಾಗಿ ಅವ್ರ ಜೀವನ ತುಳಿದಾರ. ಇನ್ನೂ 1 ದಿವಸ 2 ದಿವಸ ಆಗ್ತಾರೆ, ಆ ಪ್ರಾಣ ಭಯ ಆದಂಥ ಡಾಕ್ಟರ್ಗಳು ಇರ್ತಾ ಇದ್ದಾರೆ. ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜುಡಿಷಿಯಲ್ ಜಡ್ಜ್ಗೆ ಈ ರಿಪೋರ್ಟ್ ಕೊಟ್ಟಿದ್ದು ಸೆಂಟ್ರಲ್ದಲ್ಲಿ ಹೈಕೋರ್ಟ್ ಗೌರ್ಮೆಂಟಿಗೆ ಸೂಚನಾ ಪತ್ರ ಕೊಟ್ಟಿದ್ದಾರೆ. ಅದು ಎಂಥ ಪರಿಸ್ಥಿತಿ ಅಂತ ಕೋರ್ಟ್ಗಳು ಈ ಸರ್ಕಾರಕ್ಕೆ ಅಂತಂದು ಲೆಟರ್ ನೋಟಿಸ್ ಕೊಡೋ ಮಟ್ಟಿಗೆ ಸರ್ಕಾರ ಇಳಿದಂತಾರೆ. ನಮ್ಮ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಅಂತಾರೆ ಹೋಗಿದಂತ ತಿಳ್ಕೊಬೇಕಾಗಿದೆ. ಬಂಧುಗಳೇ, ಇವತ್ತು ವ್ಯವಸ್ಥೆ ಪೂರ ಅಧೋಗತಿ ಇಳಿದ. ಇಂಥ ವ್ಯವಸ್ಥೆ ಇಡೀ ಜನ ದಂಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸರ್ವಾಧಿಕಾರಿ ನೀತಿ ವಿರುದ್ಧ ಇಡಿಯಾಗಿ ಬೀದಿಗಿರ್ತಕ್ಕಂಥದ್ದು ಅನಿವಾರ್ಯ ಆಗ್ಯದ. ಇಡೀ ಇಂಡಿಯಾದ ಎಲ್ಲ ಹೋರಾಟ ಆಗ್ತದ. ಆ ನಿಟ್ಟಿನಲ್ಲಿ ಬಿಜಾಪುರ ಜಿಲ್ಲೆಯಿಂದ ಕೂಡ ಹೋರಾಟ ಮಾಡ್ತಿದ್ದೇವೆ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಜನ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿಲ್ಲ, ವಿದ್ಯಾರ್ಥಿ ಪರವಾಗಿಲ್ಲ, ಇಡೀ ದೇಶದೊಳಗೆ ಕೆಲಸ ಮಾಡ್ತಾ ಇದೆ. ಇಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ಹಕ್ಕನ್ನು ಕಾಪಾಡ್ತಕ್ಕಂಥ ಜನ ಎಲ್ಲರೂ ಒಂದಾಗಿ ಹೋರಾಟ ಮಂಡಳಿ ಇಂಥ ವ್ಯವಸ್ಥೆ ಕಿತ್ತೋಗಿದೆ. ಜನಪರವಾಗಿರ್ತಕ್ಕಂಥ ದುಡಿಯುವ ಜನ, ಶ್ರಮಜೀವಿಗಳ ಪರವಾಗಿರ್ತಕ್ಕಂಥ ಎಲ್ಲ ಜನಪರವಾಗಿರ್ತ ನೀತಿಯನ್ನು ರೂಪಿಸ್ತಕ್ಕಂಥ ಸರ್ಕಾರ ತರಬೇಕು. ಅಂಥ ವ್ಯವಸ್ಥೆ ಕ್ರಿಯೇಟ್ ಆಗಬೇಕಾಗಿದೆ. ಅದಕ್ಕೆ ನಾವು ಈ ನಿಟ್ಟಿನಲ್ಲಿ ಅಂತಾರೆ ಈ ನಮ್ಮೇನು ಬಿಜಾಪುರ ಹೋರಾಟ ಮಾಡಿದ್ರೆ ಅವ್ರಿಗೆ ನೈತಿಕ ಬೆಂಬಲ ಕೊಟ್ಟು ಹೋರಾಟ ಮಾಡಿದ್ದೇವೆ. ಅವ್ರು ಏನು ಕಾಲು ಕೊಡ್ತಾರೆ ಅವ್ರಿಗೂ ಇಡಿಯಾಗಿ ಈ ಒಂದು ಹೋರಾಟ ಚಳವಳಿ ಇಡೀ ದೇಶಾದ್ಯಂತ ಪ್ರತಿ ತಾಲೂಕು ಮಟ್ಟದಲ್ಲಿ, ಗ್ರಾಮದ ಪ್ರದೇಶದಲ್ಲಿ ಎಲ್ಲ ಮಂಡಲ ಪಂಚಾಯತ್ ಮಾಡಿದ್ವಿ. ಇಡೀ ದೇಶದ ಭೂಗ್ರದ್ದಾಗ್ತದೆ. ಅವ್ರು ಏನಾದರೂ ಪ್ರಾಣಾರ್ಪಣೆ ಜೀವಂತವಾಗಿ ಆಕಾಶ ಸತ್ತಂದ್ರೆ ಇಡೀ ದೇಶದಲ್ಲಿ ಕ್ರಾಂತಿ ಆಗುತ್ತೆ. ಅದಕ್ಕೆ ಆ ಸರ್ಕಾರ, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಶಿಕ್ಷಣ ಮಂತ್ರಿ ನಾವು ನಾಚಿಕೆನೇ ಇಲ್ಲ. ನಾವು ಹಿಂದೆ ನೋಡಿದ್ವಿ ಪತ್ರಿಕೆಯಲ್ಲಿ ರೈಲ್ವೆ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಿದ್ದು ನೋಡಿದ್ವಿ, ಪ್ಲೇನ್ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಿದ್ವಿ. ಹಲವಾರು ಇಂಥ ವ್ಯವಸ್ಥೆ ಈ ಕೆಲವರು ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಏನು ರಾಜೀನಾಮೆ ಕೊಟ್ಬಿಟ್ಟು ಸಮಸ್ಯೆ ಬಗೆಹರಿತಾ ಅಂತ ಕೇಳ್ತಾರೆ. ಸಮಸ್ಯೆ, ಆ ರಾಜೀನಾಮೆ ಕೊಟ್ಟ ಸಮಸ್ಯೆಯನ್ನು ಹೋದ ಜೀವ ಹೊಳ್ಳಿ ಬರೋಲ್ಲ. ಆದರೆ ಒಂದು ಅನ್ಯಾಯ ಮಾಡಿದಂಥ ಇಡೀ ಜನ ಇದು ಕ್ಯಾಕೇಶ್ ಉಳಿದ್ರು ಕೂಡ ಇವತ್ತು ನಾಚಿಕೆಲ್ಲ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಅದಕ್ಕೆ ಈ ಒಂದು ಇದು ಆ ರಾಜೀನಾಮೆ ಕೊಡಲೇಬೇಕು. ಜೊತೆಗೆ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು. ಇಡೀ ವಿದ್ಯಾರ್ಥಿಗಳ ಒಂದಾಗಬೇಕು. ಪ್ರಜಾಪ್ರಭುತ್ವ ಹಕ್ಕುಗಳು ಉಳಿಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಪ್ಪ ಅಂತ ಮುಂದಿನ ಜನಕ್ಕೆ ಕಾರ್ಯಭೂತ ಆಗಬೇಕು. ಈ ಸರ್ವಾಧಿಕಾರತ್ವ ನೀತಿಯನ್ನು ಖಂಡನೆ ಮಾಡಬೇಕಾದ. ಈ ನಿಟ್ಟಿನಲ್ಲಿ ಅಂತಾರೆ ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ಹೋರಾಟಗಾರ ಸಮಿತಿಗೆ ಹಿಂದೆ ನಮ್ಮ ಹೇಳಿಕೆಗೂ ಹೋರಾಟ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಎಲ್ಲ ಹೋರಾಟಗಾರರು ಬಂದಿದ್ದಾರೆ.
ಈ ಮುಂದೆಪ್ಪ ಅಂದ್ರೆ ಉಗ್ರವಾದ ಹೋರಾಟ ಮಾಡೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ. ರಾಷ್ಟ್ರಪತಿಯಪ್ಪ ಅಂತ ಮಧ್ಯಪ್ರವೇಶ ಮಾಡಬೇಕು, ಕೇಂದ್ರ ಸರ್ಕಾರ ಸೂಚನೆ ಕೊಡಬೇಕು, ಅವ್ರ ಉಪಸತ್ಯಾಗ್ರಹ ಎರಡು ತರಬೇಕು. ಅದರ ಜೊತೆಗೆ ಏನು ವಿದ್ಯಾರ್ಥಿ ಆತ್ಮಾರ್ಪಣೆ ಮಾಡ್ಕೊಂಡ್ರ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಪ್ರತಿಯೊಂದು ಕುಟುಂಬಕ್ಕೆ 1 ಕೋಟಿ 2 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು. ಅದ್ರ ಮುಖಾಂತರ ನ್ಯಾಯ ಒದಗಿಸಿ ಮುಂದೆ ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಬದಲಾವಣೆ ಮಾಡಿ ಜನಪರವಾಗಂತ ಶಿಕ್ಷಣ ನೀತಿ ರೂಪಿಸಲು ಅಂತೇಳಿ ಮಂತರಿನಲ್ಲಿ ಸೋನಂ ವಾಂಗ್ಚುಕಿ ಅವರು 20 ದಿವಸಗಳವರೆಗೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಉಪವಾಸ ಸತ್ಯಾಗ್ರಹವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಕೇಂದ್ರ ಸರ್ಕಾರದವರು ಅವರನ್ನ ಸ್ಪಂದಿಸಿಲ್ಲ. ಮತ್ತೆ ಮಾನವ ಹೋರಾಟಗಾರರಾದಂಥ, ಪರಿಸರ ಹೋರಾಟಗಾರರಾದಂಥ, ಶಿಕ್ಷಣ ತಜ್ಞರಾದಂಥ ಸೋನಂ ವಾಂಗ್ಚುಕಿ ಅವರು ಇವತ್ತಿನ ದಿವಸ ಉಪವಾಸ ಸತ್ಯಾಗ್ರಹವನ್ನು ಮಾಡುವುದು, ಹೋರಾಟವನ್ನು ಮಾಡೋದು ಅವ್ರದ್ದು ಹೋರಾಟ. ಇದು ಅವ್ರದ್ದೇ ಅಲ್ಲ, ಇಡೀ ನಮ್ಮ ದೇಶದ ಯುವ ಜನತೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟವು ಅವರು ಒಬ್ಬರದೇ ಅಲ್ಲ, ಇಡೀ ದೇಶದ ಯುವ ಜನತೆಯ ಹೋರಾಟ ಆಗ್ಯದ. ಈ ದೇಶದ ಎಲ್ಲ ಜನರದ ಒಂದು ಹೋರಾಟ ಆಗ್ಯದ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಈ ಹೋರಾಟದ ಮೂಲಕ, ಈ ವೇದಿಕೆಯ ಮೂಲಕ ನಾವು ಸೋನಂ ಅವರಿಗೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ. ಸೋನಂ ಅವರ ಜೊತೆ ನಾವು ಅವರಿಗೆ ನ್ಯಾಯವನ್ನು ಸಿಗುವವರೆಗೆ ಮತ್ತು ಕೇಂದ್ರ ಸರ್ಕಾರದವರ ಸ್ಪಂದಿಸುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೆ ನಾವು ಬೆಂಬಲವನ್ನು ಅವರಿಗೆ ನೀಡ್ತಾ ಇದ್ದೇವೆ. ನಮ್ಮ ಒಂದು ಈಗ ಜಿಲ್ಲಾಧಿಕಾರಿ ಅಂಬೇಡ್ಕರ್ ಸರ್ಕಲ್ದಿಂದ ನಾವು ಜಿಲ್ಲಾಧಿಕಾರಿ ಆಫೀಸ್ ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಈ ಹೋರಾಟದ ಮೂಲಕ ಇಲ್ಲಿ ನಾವು ಬಂದಿದ್ದೀವಿ. ನಮ್ಮ ಮನವಿ ಏನಪ್ಪ ಅಂತಂದ್ರೆ ಸೋನಂ ಅವರಿಗೆ ಈಗಲೇ ಕೇಂದ್ರ ಸರ್ಕಾರದವರು ಸ್ಪಂದಿಸಬೇಕು ಮತ್ತು ಅವರ ಬೇಡಿಕೆಯನ್ನು ಈಡೇರಿಕೆ ಆಗಬೇಕು. ಮತ್ತು ಅವರ ಈಗ ಆತ್ಮಹತ್ಯೆ ಮಾಡಿಕೊಂಡಂತ ಏನು ಯುವತಿಯರಿದ್ದಾರ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತೇಳಿ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತೀವಿ. The fasting students and the representatives of the protesting student organizations take all the necessary steps with the consent and dignity of the protesters, fully protected, to safeguard their lives and provide continuous, independent and appropriate medical care. Give a formal, reasoned and time-bound response to every principal demand submitted by the protesters. Institute an independent, credible and time-bound judicial or similarly impartial inquiry into the alleged examination paper leaks, irregularities, administrative failures and related acts of negligence. Fixing individual, institutional and ministerial responsibility on the basis of the inquiry and take appropriate action against all persons found responsible irrespective of their office or position. Consider the demand for the resignation of the Union Minister, Education Minister in accordance with the principles of ministerial responsibility and democratic accountability. Provide fair compensation, counseling, legal assistance and other necessary support to the families of students who have died by suicide or otherwise suffered irreparable harm. ಆಗಲೇಬೇಕು